ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು 50 ಇಂಗ್ಲಿಷ್ ಪದಗಳನ್ನು ತಗೊಂಡು ಬಂದಿದ್ದೀನಿ ನಿಮ್ಮ ಶಬ್ದ ಸಂಗ್ರಹವನ್ನು ಇಂಪ್ರೂವ್ ಮಾಡೋದಕ್ಕೆ. ವಿಡಿಯೋವನ್ನು ಶುರು ಮಾಡುವ ಮೊದಲು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ 2 ಕನ್ನಡ ವಾಕ್ಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅದನ್ನು ಹೇಗೆ ಇಂಗ್ಲಿಷ್ನಲ್ಲಿ ಹೇಳಬಹುದು ಅಂತ ನಿಮ್ಮ ಹತ್ರ ನಾನು ಕೇಳಿದೆ. ಅದಕ್ಕೆ ನಾನಿವಾಗ ಉತ್ತರವನ್ನು ಕೊಡ್ತೇನೆ. ಮೊದಲನೆಯ ವಾಕ್ಯ, ನನಗೆ ಈಗ ಬಿಡುವಿಲ್ಲ, ನಾನು ಒಂದು ಕೆಲಸದ ಮಧ್ಯದಲ್ಲಿದ್ದೇನೆ. ನಾನು ಹೇಳ್ತೇನೆ, ಐ ಆಮ್ ಬ್ಯುಸಿ ನಾವ್, ಐ ಆಮ್ ಇನ್ ದ ಮಿಡಲ್ ಆಫ್ ಸಮಥಿಂಗ್. ಇನ್ನು ಕೆಲವರು ಉತ್ತರ ಬರೆದಿದ್ದೀರಾ, ಐ ಆಮ್ ನಾಟ್ ಫ್ರೀ ನಾವ್, ಐ ಹ್ಯಾವ್ ಸಮ್ ವರ್ಕ್. ಹಾಗೆ ಕೂಡ ಹೇಳ್ಬೋದು, ಏನು ತೊಂದರೆ ಇಲ್ಲ. ಎರಡನೇ ವಾಕ್ಯ, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೇನೆ. ಐ ಆಮ್ ಸ್ಲೀಪಿ, ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಹಾಗೆ ಹೇಳ್ಬೋದು. ಅಥವಾ ಐ ಆಮ್ ಸ್ಲೀಪಿ, ಐ ಆಮ್ ಗೋಯಿಂಗ್ ಟು ಬೆಡ್. ಇದೆರಡರಲ್ಲಿ ನೀವು ಯಾವುದನ್ನು ಬೇಕಾದರೂ ಹೇಳ್ಬೋದು. ಈಗ ನಾವು ನಮ್ಮ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೆಯ ವಾಕ್ಯ ನೋಡೋಣ. ವಿ ನೀಡ್ ಟು ಟ್ರೈ ಸಮಥಿಂಗ್ ಡಿಫರೆಂಟ್. ನಾವು ಏನಾದರೂ ವಿಭಿನ್ನವಾಗಿ ಪ್ರಯತ್ನಿಸಬೇಕು ಅನ್ನೋದು ಈ ವಾಕ್ಯದ ಅರ್ಥ. ಡಿಫರೆಂಟ್ ಅನ್ನೋದು ಇವತ್ತು ನಾವು ತಗೊಳ್ತಾ ಇರುವಂಥ ಮೊದಲನೆಯ ಪದ, ಕಲಿತಾ ಇರುವಂಥ ಮೊದಲನೇ ಪದ. ಡಿಫರೆಂಟ್ ಅಂದರೆ ಏನು ಅರ್ಥ? ವಿಭಿನ್ನವಾಗಿ. In contrast to her brother, she is very friendly. ಅವಳ ಸಹೋದರನಿಗೆ ವ್ಯತಿರಿಕ್ತವಾಗಿ ಅವಳು ತುಂಬ ಸ್ನೇಹಪರ ಅನ್ನೋದು ಈ ವಾಕ್ಯದ ಅರ್ಥ. ಇಲ್ಲಿ ನೋಡಿ, ಎರಡನೆಯ ಪದ ನಾವು ಕಲಿತಾ ಇರುವಂಥದ್ದು ಕಾಂಟ್ರಾಸ್ಟ್ ಅಂದರೆ ಏನು? ವ್ಯತಿರಿಕ್ತ ಅಥವಾ ವಿರುದ್ಧವಾಗಿ ಅಥವಾ ವ್ಯತ್ಯಾಸ ಇರುವಂಥದ್ದು ಅನ್ನೋ ಅರ್ಥ. ಹಾಗಾಗಿ ನಾವು 2 ಪದಗಳನ್ನು ಕಲ್ತ್ವಿ. ಡಿಫರೆಂಟ್, ಅದಕ್ಕೆ ಹತ್ರ ಅದೇ ಅರ್ಥ ಕೊಡುವಂಥ ಇನ್ನೊಂದು ಪದ ಕಾಂಟ್ರಾಸ್ಟ್, ವ್ಯತಿರಿಕ್ತ ಅನ್ನುವ ಪದವನ್ನು ಕಲ್ತ್ವಿ. They talked about various topics. ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡಿದರು. ವೇರಿಯಸ್ ಅಂದ್ರೇನು? ಬೇರೆ ಬೇರೆ ಅನ್ನುವ ಅರ್ಥ. ಇಂಡಿಯಾ ಹ್ಯಾಸ್ ಅ ಡೈವರ್ಸ್ ಕಲ್ಚರ್. ಭಾರತವು ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿದೆ. ಡೈವರ್ಸ್ ಅಂದ್ರೇನು? ವೈವಿಧ್ಯಮಯ. ಹಾಗಾಗಿ ನಾವಿವಾಗ 4 ಪದಗಳನ್ನು ಕಲ್ತ್ವಿ. ಡಿಫರೆಂಟ್, ಕಾಂಟ್ರಾಸ್ಟ್, ವೇರಿಯಸ್, ಡೈವರ್ಸ್. ಐ ಹ್ಯಾವ್ ಅದರ್ ಪ್ಲ್ಯಾನ್ಸ್. ನನ್ನದು ಬೇರೆ ಯೋಜನೆಗಳಿವೆ, ನಂದು ಬೇರೆ ಪ್ಲ್ಯಾನ್ಸ್ಗಳಿವೆ. ಅದರ್ ಅಂದ್ರೇನು? ಬೇರೆ. ದಿ ಇನ್ಸಿಡೆಂಟ್ ಕಂಪ್ಲೀಟ್ಲಿ ಚೇಂಜ್ಡ್ ಹರ್ ಲೈಫ್. ಆ ಘಟನೆ ಅವಳ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಚೇಂಜ್ಡ್ ಅಂದ್ರೇನು? ಬದಲಾಯಿಸಿತು ಅನ್ನೋ ಅರ್ಥ. ಹಾಗಾಗಿ ನಾವು ಕಲ್ತ್ವಿ ಡಿಫರೆಂಟ್, ಕಾಂಟ್ರಾಸ್ಟ್, ವೇರಿಯಸ್, ಡೈವರ್ಸ್, ಅದರ್, ಚೇಂಜ್ಡ್. ಇದೆಲ್ಲ ವ್ಯತ್ಯಾಸ ಆಗುವಂಥದ್ದು, ಬೇರೆ ಬೇರೆ ಇರುವಂಥದ್ದು ಅನ್ನುವ ಅರ್ಥವನ್ನು ಕೊಡುವಂತಹ ಪದಗಳು. ಮುಂದಿನ ಪದ ಈಸಿ ಅನ್ನೋದು. ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಇದು ಅರ್ಥ ಮಾಡಿಕೊಳ್ಳಲು ಸುಲಭ. ಈಸಿ ಅಂದ್ರೇನು? ಸುಲಭ ಅನ್ನೋ ಅರ್ಥ. He batted effortlessly. ಅವನು ಪ್ರಯಾಸವಿಲ್ಲದೆ ಬ್ಯಾಟಿಂಗ್ ಮಾಡಿದನು. ಎಫರ್ಟ್ಲೆಸ್ಲಿ ಅಂದ್ರೇನು? ಪ್ರಯಾಸವಿಲ್ಲದೆ ಅಂದರೆ ಸುಲಭ ಅನ್ನುವ ರೀತಿಯಲ್ಲಿ ಅಲ್ವಾ. ಹಾಗಾಗಿ 2 ಪದಗಳನ್ನ ಕಲ್ತ್ವಿ. ಈಸಿ, ಎಫರ್ಟ್ಲೆಸ್ಲಿ. ದಿಸ್ ಕ್ಲಾತ್ ಈಸ್ ಸ್ಮೂತ್ ಆ್ಯಂಡ್ ಸಿಲ್ಕಿ. ಈ ಬಟ್ಟೆ ನಯವಾಗಿ ಮತ್ತು ರೇಷ್ಮೆಯ ರೀತಿಯಲ್ಲಿ ಇದೆ. ಸ್ಮೂತ್ ಅಂದ್ರೇನು? ನಯವಾಗಿ ಅನ್ನುವ ಅರ್ಥ. ಹಾಗಾಗಿ ನಾವು 3 ಪದಗಳನ್ನು ಕಲ್ತ್ವಿ. ಈಸಿ, ಎಫರ್ಟ್ಲೆಸ್, ಸ್ಮೂತ್. ಫುಡ್ ಈಸ್ ಅ ಬೇಸಿಕ್ ನೆಸೆಸಿಟಿ. ಆಹಾರ ಅನ್ನೋದು ಒಂದು ಮೂಲಭೂತ ಅವಶ್ಯಕತೆ. ಬೇಸಿಕ್ ಅಂದ್ರೇನು? ಮೂಲಭೂತ, ಎಲ್ರಿಗೂ ಬೇಕಾಗಿರುವಂಥದ್ದು. ಆಯ್ತಾ? She gave a straightforward answer to his question. ಅವಳು ಅವನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಳು. ಸ್ಟ್ರೇಟ್ ಫಾರ್ವರ್ಡ್ ಅಂದ್ರೇನು? ನೇರವಾಗಿ ಅನ್ನುವ ಅರ್ಥ. ಇಟ್ಸ್ ಆಬ್ವಿಯಸ್ ದ್ಯಾಟ್ ಶಿ ಡಸಂಟ್ ಲೈಕ್ ಹಿಮ್. ಅವಳು ಅವನನ್ನು ಇಷ್ಟಪಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆಬ್ವಿಯಸ್ ಅಂದ್ರೇನು? ಸ್ಪಷ್ಟ ಅನ್ನುವ ಅರ್ಥ. ಹಾಗಾಗಿ ನಾವು ಕಲ್ತ್ವಿ ಈಸಿ, ಎಫರ್ಟ್ಲೆಸ್, ಸ್ಮೂತ್, ಬೇಸಿಕ್, ಸ್ಟ್ರೇಟ್ ಫಾರ್ವರ್ಡ್, ಆಬ್ವಿಯಸ್. ಇದೆಲ್ಲ ನೇರ, ಸುಲಭ ಅಥವಾ
ಮೂಲಭೂತ, ಬೇಸಿಕ್, ಸಾಮಾನ್ಯವಾಗಿ ಇರುವಂಥದ್ದು ಅನ್ನುವ ಅರ್ಥವನ್ನು ಕೊಡುವಂಥದ್ದು. ಮೇಂಟೈನಿಂಗ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ಡಿಫಿಕಲ್ಟ್. ಕೆಲಸ ಮತ್ತು ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಕಷ್ಟ. ಮುಂದಿನ ಪದ ಯಾವುದು? ಮೇಂಟೈನಿಂಗ್. ಮೇಂಟೈನಿಂಗ್ ಅಂದ್ರೇನು? ಕಾಯ್ದುಕೊಳ್ಳೋದು. ಒಂದೇ ರೀತಿಯಲ್ಲಿ ಹೋಗ್ತಾ ಇರಬೇಕದು ಅಲ್ವಾ? ಕಾಯ್ದುಕೊಳ್ಳೋದು ಅಂತ ಹೇಳ್ತೀವಿ. ಮೇಂಟೈನಿಂಗ್ ಬ್ಯಾಲೆನ್ಸ್ ಅಂದ್ರೇನು? ಸಮತೋಲನವನ್ನು ಕಾಯ್ದುಕೊಳ್ಳೋದು. ಶಿ ಕಂಟಿನ್ಯೂಡ್ ಸಿಂಗಿಂಗ್. ಅವಳು ಹಾಡುವುದನ್ನು ಮುಂದುವರಿಸಿದ್ಲು. ಕಂಟಿನ್ಯೂಡ್ ಅಂದ್ರೇನು? ಮುಂದುವರಿಸಿದ್ಲು. ಮೇಂಟೈನಿಂಗ್ ಕಾಯ್ದುಕೊಳ್ಳೋದು, ಕಂಟಿನ್ಯೂ ಅಂದ್ರೇನು? ಮುಂದುವರಿಸ್ತಾ ಹೋಗೋದು ಅಲ್ವಾ? ಕಾಯ್ದುಕೊಳ್ಳೋದು ಒಂದು ರೀತಿ, ಮೇಂಟೈನ್ ಮಾಡೋದು ಅಂದ್ರೆ ಒಂದು ರೀತಿ ಮುಂದುವರಿಸ್ತಾ ಹೋಗೋದು ಅಲ್ವಾ? ಹಾಗಾಗಿ ಮೇಂಟೈನಿಂಗ್, ಕಂಟಿನ್ಯೂಡ್ ಹತ್ರ ಒಂದೇ ಅರ್ಥವನ್ನು ಕೊಡುವಂಥದ್ದು. ಹಿ ಲಾಸ್ಟ್ ಕಂಟ್ರೋಲ್ ಆಫ್ ದ ಕಾರ್. ಅವನು ಕಾರಿನ ಮೇಲೆ ನಿಯಂತ್ರಣ ಕಳೆದುಕೊಂಡ. ಕಂಟ್ರೋಲ್ ಅಂದ್ರೇನು? ನಿಯಂತ್ರಣ. ಕೀಪ್ ಇಟ್ ಇನ್ ಮೈಂಡ್. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೋ. ಕೀಪ್ ಅಂದ್ರೇನು? ಇಟ್ಕೊಳ್ಳೋದು. ಕೀಪ್ ಇಟ್ ಇನ್ ಮೈಂಡ್ ಅಂದರೆ ಮನಸ್ಸಿನಲ್ಲಿ ಇಟ್ಕೋ ಇದನ್ನ. ಹೌ ಡು ಯು ಮ್ಯಾನೇಜ್ ಥಿಂಗ್ಸ್ ಸೋ ವೆಲ್. ನೀವು ಹೇಗೆ ಇಷ್ಟು ಚೆನ್ನಾಗಿ ವಿಷಯಗಳನ್ನು ನಿರ್ವಹಿಸುತ್ತೀರಾ? ಮ್ಯಾನೇಜ್ ಮಾಡೋದು ಅಂದ್ರೇನು? ನಿರ್ವಹಿಸೋದು. ಐ ಮಸ್ಟ್ ರಿನ್ಯೂ ಮೈ ಲೈಸೆನ್ಸ್ ಬಿಫೋರ್ ಡಿಸೆಂಬರ್. ನಾನು ಡಿಸೆಂಬರ್ ಮೊದಲು ನನ್ನ ಲೈಸೆನ್ಸ್ ನವೀಕರಿಸಬೇಕು, ರಿನ್ಯೂ ಮಾಡಬೇಕು. ಹಾಗಾಗಿ ನಾವು ಪದಗಳನ್ನು ಕಲ್ತ್ವಿ. ಮೇಂಟೈನಿಂಗ್, ಕಂಟಿನ್ಯೂ, ಕಂಟ್ರೋಲ್, ಕೀಪ್, ಮ್ಯಾನೇಜ್, ರಿನ್ಯೂ. ಇದೆಲ್ಲ ಏನು? ಒಂದು ರೀತಿ ಮುಂದುವರಿಸ್ತಾ ಹೋಗೋದು, ಕಂಟಿನ್ಯೂ ಮಾಡ್ತಾ ಹೋಗೋದು ಅನ್ನುವ ಅರ್ಥವನ್ನು ಕೊಡುವಂಥ ಪದಗಳು. ಎಲ್ಲ ಒಂದೇ ಅರ್ಥ ಅಲ್ಲ, ಹತ್ತಿರ ಅದೇ ಅರ್ಥವನ್ನು ಕೊಡುವಂಥ ಪದ. ಐ ಆಮ್ ಸೋ ಹ್ಯಾಪಿ ಟುಡೇ. ನಾನು ಇಂದು ತುಂಬ ಖುಷಿಯಲ್ಲಿದ್ದೇನೆ. ಹ್ಯಾಪಿ ಅಂದ್ರೇನು? ಖುಷಿ. ಮುಂದಿನ ಪದ ಹ್ಯಾಪಿ. ಶಿ ಈಸ್ ಅ ಚೀರ್ಫುಲ್ ಪರ್ಸನ್. ಅವಳು ಸಂತೋಷದಿಂದಿರುವ ವ್ಯಕ್ತಿ. ಚಿಯರ್ಫುಲ್ ಅಂದ್ರೇನು? ಸಂತೋಷದಿಂದ ಇರುವಂಥದ್ದು. ಚಿಯರ್ಫುಲ್, ಹ್ಯಾಪಿ, ಚಿಯರ್ಫುಲ್. ಐ ಆಮ್ ಗ್ಲಾಡ್ ಯು ಕುಡ್ ಕಮ್. ನೀನು ಬರುವುದಕ್ಕೆ ಸಾಧ್ಯವಾಯಿತು ಅನ್ನೋದು ನನಗೆ ಸಂತೋಷ. ಗ್ಲಾಡ್ ಅಂದ್ರೇನು? ಸಂತೋಷ ಅನ್ನೋ ಅರ್ಥ. ಹಿ ಈಸ್ ಅ ಲೈವ್ಲಿ ಚೈಲ್ಡ್. ಅವನೊಬ್ಬ ಉತ್ಸಾಹದಿಂದ ಕೂಡಿದ ಮಗು. ಲೈವ್ಲಿ ಅಂದ್ರೇನು? ಉತ್ಸಾಹದಿಂದ ಇರುವಂಥದ್ದು, ಚುರುಕಾಗಿರುವಂಥದ್ದು. ಮೈ ಬಾಸ್ ಈಸ್ ಪ್ಲೀಸ್ಡ್ ವಿತ್ ಮೈ ವರ್ಕ್. ನನ್ನ ಬಾಸ್ ನನ್ನ ಕೆಲಸದಿಂದ ಸಂತಸಗೊಂಡಿದ್ದಾರೆ. ಪ್ಲೀಸ್ಡ್ ಅಂದ್ರೇನು? ಸಂತಸಗೊಂಡಿದ್ದಾರೆ. ಐ ಆಮ್ ಸೋ ಡಿಲೈಟೆಡ್ ಟು ಸಿ ಯು ಹಿಯರ್. ನಿನ್ನನ್ನು ಇಲ್ಲಿ ನೋಡಿ ತುಂಬ ಖುಷಿ ಆಯಿತು. ಡಿಲೈಟೆಡ್ ಅಂದ್ರೇನು? ಖುಷಿ ಆಯಿತು ಅನ್ನುವ ಅರ್ಥ. ಹಾಗಾಗಿ ನಾವು ಹ್ಯಾಪಿ, ಚಿಯರ್ಫುಲ್, ಗ್ಲಾಡ್, ಲೈವ್ಲಿ, ಪ್ಲೀಸ್ಡ್, ಡಿಲೈಟೆಡ್ ಅನ್ನುವ ಪದಗಳನ್ನು ಕಲ್ತ್ವಿ. ಖುಷಿಯಾಗಿರೋದು, ಸಂತೋಷದಿಂದ ಇರೋದು, ಉತ್ಸಾಹದಿಂದ ಇರೋದು ಅನ್ನುವ ಅರ್ಥವನ್ನು ಕೊಡುವಂಥ ಬೇರೆ ಬೇರೆ ಪದಗಳು. ಮುಂದಿನದ್ದು ನೋಡೋಣ. ಐ ಡಿಸೈಡೆಡ್ ನಾಟ್ ಟು ಗೋ ದೇರ್. ನಾನು ಅಲ್ಲಿಗೆ ಹೋಗದಿರಲು ನಿರ್ಧರಿಸಿದೆ. ಡಿಸೈಡೆಡ್ ಅಂದ್ರೇನು? ನಿರ್ಧಾರ ಮಾಡೋದು. ಪ್ಲೀಸ್ ಚೂಸ್ ದ ಕರೆಕ್ಟ್ ಆಪ್ಷನ್. ದಯವಿಟ್ಟು ಸರಿಯಾದದನ್ನು ಆಯ್ಕೆ ಮಾಡಿ. ಸರಿಯಾದ ಆಪ್ಷನ್ ಅನ್ನು ಆಯ್ಕೆ ಮಾಡಿ. ಚೂಸ್ ಮಾಡೋದಂದ್ರೇನು? ಆಯ್ಕೆ ಮಾಡೋದು. ಹಾಗಾಗಿ ಡಿಸೈಡ್ ನಿರ್ಧರಿಸೋದು, ಚೂಸ್ ಅಂದರೆ ಆಯ್ಕೆ ಮಾಡೋದು, ನಿರ್ಧಾರ ಮಾಡೋದು ಅಂದರೆ ಒಂದು ರೀತಿಯಲ್ಲಿ ಆಯ್ಕೆ ಮಾಡೋದೆ ಅಲ್ವಾ? ಹಾಗಾಗಿ ಹತ್ರ ಅದೇ ಅರ್ಥವನ್ನು ಕೊಡುವಂಥದ್ದು. ವಿ ಬೋತ್ ಅಗ್ರೀಡ್ ಆನ್ ದ ಕಂಡೀಷನ್. ನಾವಿಬ್ರು ಷರತ್ತನ್ನು ಒಪ್ಪಿಕೊಂಡೆವು. ಅಗ್ರೀಡ್ ಅಂದ್ರೇನು? ಒಪ್ಪಿಕೊಳ್ಳೋದು. ಐ ಆಮ್ ಡಿಟರ್ಮಿನ್ಡ್ ಟು ಫಿನಿಶ್ ದ ವರ್ಕ್ ಬಿಫೋರ್ ಐ ಸ್ಲೀಪ್. ನಾನು ಮಲಗುವ ಮೊದಲು ಕೆಲಸವನ್ನು ಮುಗಿಸಲು ನಿರ್ಧರಿಸಿದ್ದೇನೆ. ಡಿಟರ್ಮಿನ್ಡ್ ಅಂದ್ರೇನು? ನಿರ್ಧಾರ ಮಾಡುವಂಥದ್ದು. ವಿ ಎಲೆಕ್ಟೆಡ್ ಹಿಮ್ ಅವರ್ ಕ್ಲಾಸ್ ರೆಪ್ರೆಸೆಂಟೇಟಿವ್. ನಾವು ಅವನನ್ನು ತರಗತಿಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದೆವು. ಎಲೆಕ್ಟೆಡ್ ಅಂದ್ರೇನು? ಆಯ್ಕೆ ಮಾಡೋದು, ಎಲೆಕ್ಟ್ ಮಾಡೋದು ಅಲ್ವಾ? ನಾವು ವೋಟ್ ಹಾಕ್ತೀವಿ ಅಲ್ವಾ? ವೋಟ್ ಹಾಕಿ ನಾವು ಎಲೆಕ್ಟ್ ಮಾಡುವಂಥದ್ದು, ಆಯ್ಕೆ ಮಾಡುವಂಥದ್ದು. ಹಿ ವಾಸ್ ಸೆಲೆಕ್ಟೆಡ್ ಫಾರ್ ದ ಟೀಮ್. ಅವನನ್ನು ತಂಡಕ್ಕೆ ಆಯ್ಕೆ ಮಾಡಲಾಗಿದೆ. ಸೆಲೆಕ್ಟೆಡ್ ಅಂದ್ರೇನು? ಆಯ್ಕೆ ಮಾಡುವಂಥದ್ದು. ನೋಡಿ, ಸೆಲೆಕ್ಟೆಡ್, ಎಲೆಕ್ಟೆಡ್ ಎಲ್ಲ ನಾವು ಆಯ್ಕೆ ಮಾಡೋದು ಅಂತ ಹೇಳ್ತೀವಿ. ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ.
ಸೆಲೆಕ್ಟ್ ಅಂದರೆ ಏನು, ಏನಾದರೂ ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಮೇಲೆ ನಾವು ಸೆಲೆಕ್ಟ್ ಮಾಡುವಂಥದ್ದು, ಆಯ್ಕೆ ಮಾಡುವಂಥದ್ದು. ಅದೇ ಎಲೆಕ್ಷನ್ ಅಂದ್ರೇನು, ನಾವು ವೋಟ್ ಹಾಕುವಂಥದ್ದು ಅಥವಾ ಜನರ ಅಭಿಪ್ರಾಯವನ್ನು ತಗೊಂಡು ಒಬ್ಬರನ್ನು ಆಯ್ಕೆ ಮಾಡುವಂಥದ್ದು. ಹೀಗೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಬೇಸಿಕಲಿ ಅದು ಸೇಮ್ ಇರುತ್ತೆ. ಮುಂದಿನ ಪದವನ್ನು ನೋಡೋಣ. ದಿಸ್ ಬುಕ್ ಹ್ಯಾಸ್ ರಿಸೀವ್ಡ್ ಅಕೊಲೇಟ್ಸ್ ಫ್ರಮ್ ಬೋತ್ ಫ್ಯಾನ್ಸ್ ಆ್ಯಂಡ್ ಕ್ರಿಟಿಕ್ಸ್. ಈ ಪುಸ್ತಕವು ಅಭಿಮಾನಿಗಳು ಮತ್ತು ವಿಮರ್ಶಕರಿಂದ ಪ್ರಶಂಸೆ ಪಡೆದಿದೆ. ಅಕೊಲೇಟ್ಸ್ ಅಂದ್ರೇನು, ಪ್ರಶಂಸೆ ಅನ್ನುವ ಅರ್ಥ. ಎವ್ರಿ ಒನ್ ಪ್ರೇಸ್ಡ್ ಹರ್ ಫಾರ್ ಹರ್ ಗುಡ್ ವರ್ಕ್. ಅವಳ ಒಳ್ಳೆಯ ಕೆಲಸಕ್ಕಾಗಿ ಎಲ್ಲರೂ ಅವಳನ್ನು ಹೊಗಳಿದರು. ಪ್ರೇಸ್ಡ್ ಅಂದ್ರೇನು, ಹೊಗಳೋದು. ಅಕೊಲೇಟ್ಸ್ ಅಂದರೆ ಪ್ರಶಂಸೆ, ಒಂದು ರೀತಿಯಲ್ಲಿ ಹೊಗಳೋದೆ ಅಲ್ವಾ. ಹಾಗಾಗಿ ಅಕೊಲೇಟ್ಸ್, ಪ್ರೇಸ್ಡ್ ಅನ್ನೋ ಎರಡು ಪದಗಳನ್ನು ನಾವು ಕಲ್ತ್ವಿ. ಹತ್ರ ಒಂದೇ ಅರ್ಥವನ್ನು ಕೊಡುವಂಥದ್ದು. ದ ಸ್ಕೂಲ್ ಗರ್ಲ್ ವಾಸ್ ಗಿವನ್ ದ ಬ್ರೇವರಿ ಅವಾರ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಆ ಶಾಲಾ ವಿದ್ಯಾರ್ಥಿಗೆ ಭಾರತ ಸರ್ಕಾರದಿಂದ ಶೌರ್ಯ ಪ್ರಶಸ್ತಿ ನೀಡಲಾಯಿತು. ಬ್ರೇವರಿ ಅವಾರ್ಡ್ ಅಂದ್ರೇನು, ಶೌರ್ಯ ಪ್ರಶಸ್ತಿ. ಅವಾರ್ಡ್ ಅಂದ್ರೇನು, ಪ್ರಶಸ್ತಿ ಅನ್ನೋ ಅರ್ಥ. ಹಾಗಾಗಿ ನಾವು ಅಕೊಲೇಡ್ ಪ್ರಶಂಸೆ, ಪ್ರೈಸ್ ಹೊಗಳಿಕೆ, ಅವಾರ್ಡ್ ಪ್ರಶಸ್ತಿ ಅನ್ನೋ ಪದಗಳನ್ನು ಕಲ್ತ್ವಿ. ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್. ನಾನು ನಿನ್ನ ನಿರ್ಧಾರವನ್ನು ಗೌರವಿಸುತ್ತೇನೆ. ರೆಸ್ಪೆಕ್ಟ್ ಮಾಡೋದಂದ್ರೇನು, ಗೌರವಿಸೋದು. ಇಟ್ಸ್ ಅನ್ ಆನರ್ ಟು ವರ್ಕ್ ವಿತ್ ಯು. ನಿಮ್ಮೊಂದಿಗೆ ಕೆಲಸ ಮಾಡುವುದು ಒಂದು ಗೌರವದ ಸಂಗತಿ. ಆನರ್ ಅಂದ್ರೇನು, ಗೌರವದ ವಿಷಯ. ಕ್ಯಾನ್ ವಿ ಹ್ಯಾವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಹಿಮ್. ನಾವು ಅವನಿಗೆ ಚಪ್ಪಾಳೆ ತಟ್ಟೋಣ ಅನ್ನೋದು ಈ ವಾಕ್ಯದ ಅರ್ಥ. ನೀವು ಟಿವಿಯಲ್ಲೆಲ್ಲ ನೋಡಿರ್ಬೋದು, ಕೆಲವೊಂದು ಶೋಸ್ಗಳಲ್ಲೆಲ್ಲ ಅತಿಥಿಗಳನ್ನು ಸ್ವಾಗತ ಮಾಡಬೇಕಂದ್ರೆ, ಗೆಸ್ಟ್ಗಳನ್ನು ಸ್ವಾಗತ ಮಾಡಬೇಕಂದ್ರೆ ಹೇಳ್ತಾರೆ, ಕ್ಯಾನ್ ವಿ ಹ್ಯಾವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಹಿಮ್. ಅಂದರೆ ನಾವೆಲ್ಲ ಅವನಿಗೆ ಚಪ್ಪಾಳೆ ತಟ್ಟೋಣ. ಅಪ್ಲಾಸ್ ಮಾಡೋದಂದ್ರೇನು, ಚಪ್ಪಾಳೆ ತಟ್ಟೋದು. ಹಾಗಾಗಿ ನಾವು ಕಲ್ತ್ವಿ ಅಕೊಲೇಡ್, ಪ್ರೇಸ್, ಅವಾರ್ಡ್, ರೆಸ್ಪೆಕ್ಟ್, ಆನರ್, ಅಪ್ಲಾಸ್ ಅನ್ನೋ ಪದಗಳನ್ನು ಕಲ್ತ್ವಿ. ಇಟ್ಸ್ ಆ್ಯಕ್ಚುಲಿ ವೆರಿ ಈಸಿ. ವಾಸ್ತವವಾಗಿ ಇದು ತುಂಬ ಸುಲಭ. ಆ್ಯಕ್ಚುಲಿ ಅಂದರೆ ವಾಸ್ತವವಾಗಿ ಅಥವಾ ನಿಜವಾಗಿ. ಐ ಥಿಂಕ್ ಶೀಸ್ ರಿಯಲಿ ಹ್ಯಾಪಿ. ಅವಳು ನಿಜವಾಗಿಯೂ ಸಂತೋಷವಾಗಿದ್ದಾಳೆ ಎಂದು ನಾನು ಭಾವಿಸುತ್ತೇನೆ. ರಿಯಲಿ ಅಂದರೆ ನಿಜವಾಗಿಯೂ, ಆ್ಯಕ್ಚುಲಿ ನಿಜವಾಗಿಯೂ, ರಿಯಲಿ ಹತ್ರ ಒಂದೇ ಅರ್ಥವನ್ನು ಕೊಡುವಂಥದ್ದು. ಡು ಯು ಲೈಕ್ ದಿಸ್ ಹೌಸ್? ಯೆಸ್, ಐ ಲವ್ ಇಟ್ ಇನ್ ಫ್ಯಾಕ್ಟ್. ಏನು ಹಾಗಂದರೆ, ನಿಮಗೆ ಈ ಮನೆ ಇಷ್ಟವಾಯಿತಾ? ಡು ಯು ಲೈಕ್ ದಿಸ್ ಹೌಸ್ ಅಂತ ಕೇಳಿದರೆ, ಯೆಸ್, ಹೌದು. ನಿಜವಾಗಿಯೂ ಹೇಳಬೇಕು ಅಂದರೆ ತುಂಬ ಇಷ್ಟವಾಯಿತು. ಐ ಲವ್ ಇಟ್ ಇನ್ ಫ್ಯಾಕ್ಟ್. ಜಸ್ಟ್ ಇಷ್ಟ ಆಗಿದ್ದಲ್ಲ, ತುಂಬ ಇಷ್ಟ ಆಯಿತು. ಐ ಲವ್ ಇಟ್. ಲೈಕ್ ಇಟ್ ಅಲ್ಲ, ಐ ಲವ್ ಇಟ್ ಇನ್ ಫ್ಯಾಕ್ಟ್ ಅಂತ ನೀವು ಹೇಳ್ತೀರ. ನಿಜವಾಗಿಯೂ ಹೇಳಬೇಕಾದ್ರೆ ಇನ್ ಫ್ಯಾಕ್ಟ್. ಆ್ಯಕ್ಚುಲಿ, ರಿಯಲಿ, ಇನ್ ಫ್ಯಾಕ್ಟ್. ದ್ಯಾಟ್ ವಾಸ್ ಅಬ್ಸಲ್ಯೂಟ್ಲಿ ನಾಟ್ ನೀಡೆಡ್. ಅದರ ಅಗತ್ಯ ಖಂಡಿತವಾಗಿಯೂ ಇರಲಿಲ್ಲ. ಅಬ್ಸಲ್ಯೂಟ್ಲಿ ಅಂದ್ರೇನು, ಖಂಡಿತವಾಗಿಯೂ. ಎಸ್, ಇಂಡೀಡ್, ಐ ಅಗ್ರಿ ವಿತ್ ಯು. ಹೌದು, ನಿಜವಾಗಿಯೂ ನಾನು ಅದನ್ನು ಒಪ್ತೇನೆ. ಒಬ್ರು ಹೇಳ್ತಾರೆ, ಏನೋ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ, ಒಂದು ವಾಕ್ಯವನ್ನು ಹೇಳ್ತಾರೆ. ನೀವು ಅವ್ರು ಹೇಳಿದಕ್ಕೆ ಒಪ್ತಾ ಇದ್ದೀರಾ. ನೀವು ಹೇಳ್ತೀರಾ, ಹೌದು, ನಿಜವಾಗಿಯೂ ಹೌದು, ನಾನು ನೀನು ಹೇಳೋದನ್ನು ಒಪ್ತೀನಿ. ಇಂಡೀಡ್ ಅಂದ್ರೇನು, ನಿಜವಾಗಿಯೂ. ಮುಂದಿನ ಪದವನ್ನು ನೋಡೋಣ. ಐ ವಾಸ್ ಲೇಟ್ ಟು ದ ಆಫೀಸ್ ಬಿಕಾಸ್ ಮೈ ಕಾರ್ ಬ್ರೋಕ್ ಡೌನ್. ನನ್ನ ಕಾರ್ ಕೆಟ್ಟು ಹೋದ ಕಾರಣ ನಾನು ಆಫೀಸ್ಗೆ ಬರೋದು ತಡವಾಯಿತು. ಬಿಕಾಸ್ ಅಂದರೆ ಕಾರಣದಿಂದ, ಯಾಕೆಂದರೆ. ಆಸ್ ಇಟ್ ವಾಸ್ ಗೆಟಿಂಗ್ ಡಾರ್ಕರ್ ಐ ಡಿಸೈಡೆಡ್ ಟು ಕಮ್ ಹೋಮ್ ಕ್ವಿಕ್ಲಿ. ಕತ್ತಲಾಗುತ್ತಿದ್ದ ಕಾರಣ ನಾನು ಬೇಗನೆ ಮನೆಗೆ ಬರಲು ನಿರ್ಧರಿಸಿದೆ. ಆಸ್ ಅಂದರೆ ಕಾರಣ, ಆ ಕಾರಣದಿಂದಾಗಿ. ಆಸ್ ಇಟ್ ವಾಸ್ ಗೆಟಿಂಗ್ ಡಾರ್ಕರ್, ಕತ್ತಲಾಗುತ್ತಿದ್ದ ಕಾರಣ. ಹಿ ಕುಡ್ ನಾಟ್ ವಾಕ್ ಡ್ಯೂ ಟು ಇಂಜುರಿ. ಗಾಯದಿಂದಾಗಿ ಅವನಿಗೆ ನಡೆಯಲು ಸಾಧ್ಯವಾಗಲಿಲ್ಲ. ಗಾಯದಿಂದಾಗಿ, ಅದರಿಂದಾಗಿ, ಗಾಯದ ಕಾರಣ, ಡ್ಯೂ ಟು, ಆ ಕಾರಣಕ್ಕಾಗಿ, ಅದರಿಂದಾಗಿ. ಶಿ ಈಸ್ ವೆರಿ ಆಕ್ಟಿವ್ ಕನ್ಸಿಡರಿಂಗ್ ಹರ್ ಏಜ್.
ಅವಳ ವಯಸ್ಸನ್ನು ಪರಿಗಣಿಸಿದರೆ ಅವಳು ತುಂಬ ಚುರುಕಾಗಿದ್ದಾಳೆ. ಅವಳ ವಯಸ್ಸಿಗೆ ಹೋಲಿಸಿದರೆ ಅದನ್ನು ನಾವು ಪರಿಗಣಿಸಿದರೆ ಅವಳ ವಯಸ್ಸಿಗೆ ಅವಳು ತುಂಬ ಚುರುಕಾಗಿದ್ದಾಳೆ. ಹಾಗಾಗಿ ನಾವು ಕಲ್ತ್ವಿ ಬಿಕಾಸ್ ಆ ಕಾರಣದಿಂದಾಗಿ, ಆ್ಯಸ್, ಡ್ಯೂ ಟು ಅಥವಾ ಕನ್ಸಿಡರಿಂಗ್ ಆ ಒಂದು ಸಿಚುವೇಶನನ್ನು ಪರಿಗಣಿಸಿದರೆ ಅನ್ನುವ ಅರ್ಥದಲ್ಲಿ ಪದಗಳನ್ನು ಕಲ್ತ್ವಿ ನಾವು. He did everything for the sake of money. ಅವನು ಹಣದ ಸಲುವಾಗಿ ಎಲ್ಲವನ್ನೂ ಮಾಡಿದ. For the sake of ಅಂದ್ರೆ ಏನು? ಸಲುವಾಗಿ. Your sister is beautiful. ನಿನ್ನ ಸಹೋದರಿ ಸುಂದರವಾಗಿದ್ದಾಳೆ. ಬ್ಯೂಟಿಫುಲ್ ಅಂದ್ರೇನು? ಸುಂದರವಾಗಿ ಇರುವಂಥದ್ದು. He is a fine looking man. ಅವನು ನೋಡೋದಕ್ಕೆ ಚೆನ್ನಾಗಿದ್ದಾನೆ. ಫೈನ್ ಲುಕಿಂಗ್ ಅಂದ್ರೇನು? ನೋಡೋದಕ್ಕೆ ಚೆನ್ನಾಗಿದ್ದಾನೆ. ಹಾಗಾಗಿ ನಾವು ಕಲ್ತ್ವಿ ಬ್ಯೂಟಿಫುಲ್, ಫೈನ್ ಲುಕಿಂಗ್. That was a superb performance by the Indian cricket team. ಅದು ಭಾರತೀಯ ಕ್ರಿಕೆಟ್ ತಂಡದ ಅದ್ಭುತ ಪ್ರದರ್ಶನ. ಸೂಪರ್ಬ್ ಅಂದ್ರೇನು? ಅದ್ಭುತ. ಹಾಗಾಗಿ ನಾವು ಕಲ್ತ್ವಿ ಬ್ಯೂಟಿಫುಲ್, ಫೈನ್ ಲುಕಿಂಗ್, ಸೂಪರ್ಬ್. He suffered a stunning defeat in the match. ಅವನು ಪಂದ್ಯದಲ್ಲಿ ಅನಿರೀಕ್ಷಿತ ಸೋಲನ್ನು ಅನುಭವಿಸಿದನು. ಸ್ಟನ್ನಿಂಗ್, ಸೂಪರ್ಬ್, ಸ್ಟನ್ನಿಂಗ್, ಅದ್ಭುತ, ಅನಿರೀಕ್ಷಿತ ಅನ್ನೋ ಅರ್ಥ ಕೊಡುವಂಥ ಪದಗಳು. ನೋಡಿ, ಇದಿಷ್ಟು ನಾವು ಇವತ್ತು ಕಲಿತಂಥ ಪದಗಳು. ಡಿಫರೆಂಟ್, ಕಾಂಟ್ರಾಸ್ಟ್, ವೇರಿಯಸ್, ಡೈವರ್ಸ್, ಅದರ್, ಚೇಂಜ್ಡ್, ಇದೆಲ್ಲ ವಿಭಿನ್ನ, ಬೇರೆ ಬೇರೆ ಅನ್ನುವ ಅರ್ಥವನ್ನು ಕೊಡುವಂಥ ಪದಗಳು. ಅದೇ ಈಸಿ, ಎಫರ್ಟ್ಲೆಸ್, ಸ್ಮೂತ್, ಬೇಸಿಕ್, ಸ್ಟ್ರೈಟ್ ಫಾರ್ವರ್ಡ್, ಆಬ್ವಿಯಸ್ ಅನ್ನೋದೇನು? ಸುಲಭ, ನೇರ ಅನ್ನುವ ಅರ್ಥವನ್ನು ಕೊಡುವಂಥದ್ದು. ನೆಕ್ಸ್ಟ್ ನಾವು ಮೇಂಟೈನ್, ಕಂಟಿನ್ಯೂ, ಕಂಟ್ರೋಲ್, ಕೀಪ್, ಮ್ಯಾನೇಜ್, ರಿನ್ಯೂ ಅನ್ನೋ ಪದಗಳನ್ನು ಕಲ್ತ್ವಿ. ಅಂದ್ರೇನು? ಮುಂದುವರಿಸಿಕೊಂಡು ಹೋಗುವಂಥದ್ದು ಅನ್ನೋ ಅರ್ಥ. ಹ್ಯಾಪಿ, ಚಿಯರ್ಫುಲ್, ಗ್ಲಾಡ್, ಲೈವ್ಲಿ, ಪ್ಲೀಸ್ಡ್, ಡಿಲೈಟೆಡ್ ಅಂದ್ರೇನು? ಸಂತೋಷದಿಂದ ಇರುವಂಥದ್ದು, ಉಲ್ಲಾಸದಿಂದ, ಉತ್ಸಾಹದಿಂದ ಕೂಡಿರುವಂಥದ್ದು ಅನ್ನುವ ಅರ್ಥವನ್ನು ಕೊಡುವಂಥ ಪದಗಳು. ನೆಕ್ಸ್ಟ್ ಡಿಸೈಡ್, ಚೂಸ್, ಅಗ್ರಿ, ಡಿಟರ್ಮಿನ್, ಇಲೆಕ್ಟ್, ಸೆಲೆಕ್ಟ್ ಅನ್ನುವ ಪದಗಳನ್ನು ನಾವು ಕಲ್ತ್ವಿ. ನಿರ್ಧಾರ ಮಾಡೋದು, ಆಯ್ಕೆ ಮಾಡೋದು ಅನ್ನುವ ಅರ್ಥವನ್ನು ಕೊಡುವಂಥ ಪದಗಳು. ಅಕೊಲೇಡ್, ಪ್ರೇಸ್, ಅವಾರ್ಡ್, ರೆಸ್ಪೆಕ್ಟ್, ಆನರ್, ಅಪ್ಲಾಸ್ ಇದೆಲ್ಲೇನು? ಗೌರವಿಸೋದು, ಪ್ರಶಸ್ತಿ ಕೊಡೋದು, ಈ ಅರ್ಥವನ್ನು ಕೊಡುವಂಥದ್ದು, ಪ್ರಶಂಸೆ ಮಾಡುವಂಥದ್ದು ಅನ್ನೋ ಅರ್ಥ ಕೊಡುವಂಥ ಪದಗಳು. ಆ್ಯಕ್ಚುಲಿ, ರಿಯಲಿ, ಇನ್ಫ್ಯಾಕ್ಟ್, ಅಬ್ಸಲ್ಯೂಟ್ಲಿ, ಇಂಡೀಡ್ ಅಂದ್ರೇನು? ನಿಜವಾಗಿಯೂ, ಖಂಡಿತವಾಗಿಯೂ ಅನ್ನುವ ಅರ್ಥ ಕೊಡುವ ಪದಗಳು. ಬಿಕಾಸ್, ಆಸ್, ಡ್ಯೂ ಟು, ಕನ್ಸಿಡರಿಂಗ್, ಫಾರ್ ದ ಸೇಕ್ ಆಫ್ ಅಂದರೆ ಆ ಕಾರಣಕ್ಕಾಗಿ ಅಥವಾ ಆ ಸಿಚುವೇಶನನ್ನು ಪರಿಗಣಿಸಿದರೆ ಅನ್ನೋ ಅರ್ಥವನ್ನು ಕೊಡುವಂಥದ್ದು. ಬ್ಯೂಟಿಫುಲ್, ಫೈನ್, ಸೂಪರ್ಬ್, ಸ್ಟನ್ನಿಂಗ್ ಇದೆಲ್ಲೇನು? ಅದ್ಭುತ, ಸುಂದರ ಅಲ್ವಾ? ನೋಡೋದಕ್ಕೆ ಚೆನ್ನಾಗಿದೆ ಅನ್ನುವ ಅರ್ಥವನ್ನು ಕೊಡುವಂಥ ಪದಗಳು. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂಥ ಪದಗಳು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.